ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ಮೊದಲು ಪ್ರಾರ್ಥಿಸೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ತಂದೆಯ ದೇವರ ಈ ಮುಂಜಾನೆ ವೇಳೆ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸಲು ಜೀವನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಎಸಪ್ಪ, ನೀನು ನಮ್ಮ ಸಂಗಡ ಇದ್ದು ಅಪ್ಪ ಆದಿಂದ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯದ ನಮ್ಮನ್ನು ನಡೆಸು ರಾಜ. ನೋಡ್ತಿದ್ದು ಪ್ರತಿಯೊಬ್ಬರನ್ನು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಅಪ್ಪ ನಿನ್ನ ಹಸ್ತಕ್ಕೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಈ ಒಂದು ದಿನ ಕೇಳಲ್ಪಡುವಂಥ ಜೀವವುಳ್ಳ ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ಅದು ಬಲವಾದ ಕಾರ್ಯ ನಡೆಸಲಿ ಎಂದು ನಾನು ನಂಬುತ್ತೇನೆ ಕರ್ತನೆ. ಎಸಪ್ಪ, ಈ ವೇಳೆಯಲ್ಲಿ ಒಬ್ಬೊಬ್ಬರು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು ರಾಜ, ಒಬ್ಬೊಬ್ಬರ ಜೀವಿತದಲ್ಲಿ ನೀನು ನಾವು ಮಹಿಮೆ ಹೊಂದಲೇ ಕರ್ತನೆ. ನೀನು ನಮ್ಮ ಸಂಘಟನೆ ನಡೆಸಿಕೊಡೋದಕ್ಕೆ ಸ್ತೋತ್ರ. ಆದಿಂದ ಅಂತ್ಯದವರೆಗೂ ನಿನ್ನ ಪ್ರಸ್ತುತ ನಮ್ಮನ್ನು ನಡೆಸು ರಾಜ. ಸಂಪೂರ್ಣ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಪ್ರತ್ಯೇಕವಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಸಪ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸರಳಿ ಕರ್ತನೆ. ಅತಿ ಶೀಘ್ರ ಬೇಗನೆ ಬರುವಂಥ ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ, ನನ್ನ ಪರಲೋಕ ತಂದೆಯ ದೇವರೇ. ಆಮೆನ್. ಸ್ತೋತ್ರ. ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ಪ್ರಿಯ ದೇವರ ಮಕ್ಕಳು ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೇನೆ. ಹೌದು, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಬಾರಿ ದೇವರು ನಿಮ್ಮ ಮುಂದೆ ಜೀವಳ ವಾಕ್ಯವನ್ನು ಹೇಳಲು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಎಲ್ಲರೂ ಹೇಗಿದ್ದೀರಾ ಪ್ರಿಯ ದೇವರ ಮಕ್ಕಳೇ? ಎಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ರೆ ಅಂತ ನಾನು ಕರ್ತನ ನಾಮದಲ್ಲಿ ಭಾವಿಸ್ತೀನಿ. ನೀವು ಎಲ್ಲೇ ಇರಲಿ, ದೂರದಲ್ಲಿದ್ದರೂ ಸಮೀಪದಲ್ಲಿದ್ದರೂ ಇರುವಂಥ ಸ್ಥಳದಲ್ಲಿ ದೇವರು ಎಲ್ಲರನ್ನೂ ಆಶೀರ್ವದಿಸಲಿ. ಈ ಸಮಯದಲ್ಲಿ ದೇವರು ಕೊಟ್ಟ ಆಲೋಚನೆ ಧ್ಯಾನಿಸೋಣ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯ ತೆಗೆದಿರೋರು ಓದಿ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಆಮೇನ್. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುತ್ತಾರೋ ಅದನ್ನು ಆತನು ನಿಮಗೆ ಕೊಡುವನು. ಪ್ರಿಯ ದೇವರ ಮಗುವೆ, ಈ ಒಂದು ವಾಕ್ಯ ಓದುವಾಗ ದೇವರು ನಮ್ಮನ್ನು ಆರಿಸಿಕೊಂಡಿರುವುದು ಯಾವ ರೀತಿ, ಯಾವ ಒಂದು ಉದ್ದೇಶ ಇಟ್ಟಿದ್ದಾರೆ ನನ್ನ ಮೇಲೆ, ಯಾವ ರೀತಿ ಅಂದರೆ ಅದು ಫಲ ಕೊಡುವವರು ಆಗಬೇಕೆಂತಲೂ ದೇವರ ಉದ್ದೇಶವಾಗಿದೆ. ಇಲ್ಲಾಂದರೆ ಫಲ ಕೊಡಲಿಲ್ಲ ಅಂದರೆ ಅದು ದೇವರಿಗೆ ಅದು ಮನಸ್ಸು ಬೇಜಾರು ಮಾಡುವಂಥದ್ದು. ಯಾಕಂದರೆ ದೇವರು ನಮ್ಮನ್ನು ಕರೆದಿರೋದು ಒಂದು ಪ್ರೀತಿ, ಆತನ ಉದ್ದೇಶ. ಯಾಕಂದರೆ ನಾವು ದೇವರಿಗೆ ಒಂದು ಫಲ ಕೊಡುವವರಾಗಿರಬೇಕು. ಈ ದಿನದಲ್ಲಿ ನಾವು ದೇವರಿಗೆ ಫಲ ಕೊಡ್ತಿದ್ದೀವ, ನಮ್ಮ ಮುಖಾಂತರ ದೇವರು ನಮ್ಮ ಮಹಿಮೆ ಹೊಂದಿದೆಯಾ, ಅಥವಾ ನಮ್ಮ ಮುಖಾಂತರ ಇರುವಂಥ ಸ್ಥಳದಲ್ಲಿ ಸಮಾಧಾನ ಇದೆಯಾ, ನಾನು ಹೋಗುವಂಥ ಕೆಲಸದಲ್ಲಿ, ನಾನು ಹೋಗುವಂಥ ಫ್ಯಾಕ್ಟ್ರಿಯಲ್ಲಿ, ನಾನು ಇರುವಂಥ ಮನೆಯಲ್ಲಿ ದೇವರೇ ನಿನ್ನ ನಾಮ ಮಹಿಮೆ ಹೊಂದಿದೆಯಾ? ನಮ್ಮನ್ನು ನಾವು ಫಸ್ಟು ಪರಿಶೋಧನೆ ಮಾಡಿಕೊಳ್ಳೋಣ. ಯಾಕಂದರೆ ಈ ಒಂದು ಅಂತ್ಯ ದಿನದಲ್ಲಿ ದೇವರ ಮಕ್ಕಳೇ, ಒಬ್ಬೊಬ್ಬರನ್ನು ದೇವರು ಕರೆದಿರುವಾಗ ಒಬ್ಬೊಬ್ಬರ ಮೇಲೆ ದೇವರು ಒಂದು ಆಲೋಚನೆ ಇಟ್ಟಿರ್ತಾರೆ. ಯಾಕಂದರೆ ನಾವು ನಮ್ಮನ್ನು ದೇವರು ಫಲ ಕೊಡಬೇಕಂತ ಕರೆದಿರುವಾಗ ನಾವು ಫಲ ಕೊಡದೇ ಇರುವಾಗ ಹೆಂಗೆ? ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ವಾಕ್ಯ ನಾವು ಇನ್ನೊಂದು ವಾಕ್ಯ ಧ್ಯಾನಿಸೋಣ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 8ನೇ ವಾಕ್ಯ ತೆಗೆದಿರೋರು ಓದಿ. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಬೇಕೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಆಮೇನ್. ಇದರಿಂದ ನಮ್ಮ ಮನಸ್ಸು ದೇವರ ಕಡೆ ಇದೆಯಾ? ದೇವರ ಕಡೆ ಇಲ್ಲ ಅಂದರೆ ನಮಗೆ ದೇವರ ನಮ್ಮ ಮೇಲಿಟ್ಟಂಥ ಒಂದು ಅದು ಪದ್ಧತಿಗಳು, ದೇವರ ಮೇಲಿಟ್ಟಂಥ ಒಂದು ಫಲ ಕೊಡುವವರು ಆಗಬೇಕಂತಲ್ಲ, ಅದು ಉದ್ದೇಶ ಇಲ್ಲಿ ನೆರವೇರುತ್ತೆ. ಪ್ರಿಯ ದೇವರ ಮಗುವೆ, ಈ ದಿನದಲ್ಲಿ ಅನೇಕರನ್ನು ದೇವರು ಕರೆದು ನಾವು ಇತರರಿಗೆ ಸಾಕ್ಷಿಗಳಾಗಿ ದೇವರಿಗೆ ಒಂದು ಫಲ ಕೊಡು, ಒಂದು ಗಿಡ ಯಾವ ರೀತಿ ಫಲ ಕೊಡುತ್ತೋ ಆ ರೀತಿ ಫಲ ಕೊಡುವವರಾಗಬೇಕು ಅಂತ ದೇವರು ನಮ್ಮನ್ನ ಕರೆದಿರೋದು. ಆದರೆ ಅನೇಕರ ಮನಸ್ಸಿನಲ್ಲಿ ಕುಂಡಿಸ್ಬೇಕಾದವ್ರನ್ನ ಕುಂಡಿಸ್ತಿಲ್ಲ. ದೇವರನ್ನ ನಿಮ್ಮ ಮನಸ್ಸು ಹೃದಯದಲ್ಲಿ ಆ ಸ್ಥಾನದಲ್ಲಿ ಕೊಡಬೇಕಾದದ್ದು ಬಿಟ್ಟು ಬೇಡವಾದ ಆಲೋಚನೆ, ಬೇಡವಾದ ಚಿಂತೆಗಳು, ಬೇಡವಾದ ಪರಿಸ್ಥಿತಿಗಳು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಹೆಂಗೆ ಪ್ರಿಯ ದೇವರ ಮಗುವೆ? ದೇವರು ನಿನ್ನನ್ನು ಆರಿಸಿಕೊಂಡಿರುವುದು ಫಲ ಕೊಡಬೇಕೆಂತಲೂ, ಫಲ ಕೊಡಬೇಕಂತಲೂ ದೇವರು ಆರಿಸಿಕೊಂಡಿರುವುದು. ಅದೇ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ನೋಡೋಣ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 10ನೇ ವಾಕ್ಯ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ಪ್ರತಿಯೊಬ್ಬರನ್ನು ದೇವರು ಪರಿಶೋಧನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಆಮೇನ್. ಪ್ರಿಯ ದೇವರ ಮಗುವೆ, ನಾವು ಫಲ ಕೊಟ್ಟಿಲ್ಲ ಅಂದರೆ ಶತ್ರುವಾದವರು ನಮ್ಮ ಜೀವಿತದಲ್ಲಿ ಈಸಿಯಾಗಿ ಎಂಟ್ರಿ ಹಾಕ್ಬಿಡ್ತಾನೆ. ಯಾಕಂದರೆ ನಿನ್ನ ಮೇಲೆ ದೇವರ ಉದ್ದೇಶ ಇದೆ, ನಿನ್ನ ಮೇಲೆ ದೇವರ ಆಲೋಚನೆ ಇದೆ. ಪ್ರಿಯ ದೇವರ ಮಗುವೆ, ಅದಕ್ಕಾಗಿ ಈ ದಿನದಲ್ಲಿ ದೇವರಿಗೆ ನಾವು ಪ್ರಯೋಜನ ಉಳ್ಳವರಾಗಬೇಕು ಹೊರತು ದೇವರು ಬೇಜಾರಾಗೋ ರೀತಿ ನಾವು ಜೀವನ ಮಾಡಬಾರ್ದು. ಪ್ರಿಯ ದೇವರ ಮಗುವೆ, ಪ್ರತಿಯೊಬ್ಬರನ್ನು ಆತನ ಆರಿಸಿಕೊಂಡಿದ್ದಾನೆ. ನಾವು ಅನ್ಕೊಂಬೋದು, ದೇವರೇ ನನ್ನನ್ನೇ ಯಾಕೆ ಕರೆದೆ, ನನ್ನನ್ನು ಯಾಕೆ ನೀನು ಆರಿಸ್ಕೊಂಡೆ? ನೋ ಪ್ರಿಯ ದೇವ್ರ ಮಗುವೆ, ನಿನ್ನ ಮುಖಾಂತರ ದೇವರಿಗೆ ಉದ್ದೇಶ ಇದೆ. ನಾವು ಅನ್ಕೊಬೋದು, ದೇವರ ವಾಕ್ಯ ನಮ್ಮಲ್ಲಿರುವಾಗ ಶತ್ರು ನಮ್ಮ ಹತ್ರ ಬರೋಕ್ಕಾಗೋದಿಲ್ಲ. ಯಾಕಂದರೆ ದೇವರ ವಾಕ್ಯ ನಮ್ಮನ್ನು ಬಲವಾಗಿ ನೆಲೆ ನಿಲ್ಲಿಸುತ್ತೆ. ಅದು ಒಂದು ವಾಕ್ಯ ನೋಡೋಣ. ಯೋಹಾನ ಸುವಾರ್ತೆ ಅದೇ 15ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ನಾವು ನೋಡೋಣ.
ಅಲ್ಲಿ ಸ್ತೋತ್ರ. ನೀವು ಬಹಳ ಫಲ ಕೊಡಬೇಕೆಂತಲೇ ನನ್ನ ತಂದೆಯ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಮಾತ್ರ ಅದು 7ನೇ ಅದ್ರ ಮೇಗಡೆ ವಾಕ್ಯ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಯಾವಾಗ ನಾವು ದೇವರಲ್ಲಿ ನಿಂತಿರಬೇಕು. ಅದಕ್ಕೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. 7ನೇ ವಾಕ್ಯ ಪ್ರಿಯ ದೇವರ ಮಕ್ಕಳೇ, 15ನೇ ಅಧ್ಯಾಯ 7ನೇ ವಾಕ್ಯ. ನಾವು ದೇವರಲ್ಲಿ ನೆಲೆಕೊಂಡು ದೇವರ ವಾಕ್ಯ ನಮ್ಮಲ್ಲಿರುವಾಗ ಶತ್ರುವಾದವರು ನಾವು ಫಲ ಕೊಡಬೇಕು ಅಂತ ದೇವರು ನಮ್ಮನ್ನು ಕರೆದಿರುವಾಗ ನಮ್ಮ ಮಧ್ಯದಲ್ಲಿ, ನಮ್ಮ ಕುಟುಂಬದ ಮಧ್ಯದಲ್ಲಿ, ನಮ್ಮ ಆತ್ಮಿಕ ಜೀವಿತಕ್ಕೆ ಶತ್ರು ಬೀಳ್ಸೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಜೀವಿತದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ದೇವರಾತ್ಮನ ವಾಕ್ಯವಿದೆ. ಆ ವಾಕ್ಯ ನನ್ನಲ್ಲಿರುವಾಗ ದೇವರಾತ್ಮ ನನ್ನಲ್ಲಿ ವಾಸ ಮಾಡುವ ಥರ ಇದ್ದಾನೆ. ದೇವರಾತ್ಮ ನನ್ನಲ್ಲಿ ವಾಸ ಮಾಡುವಾಗ ಶತ್ರುವಿಗೆ ಜಾಗವಿಲ್ಲ, ಹೋರಾಟಗಳಿಗೆ ಜಾಗವಿಲ್ಲ, ಅವಮಾನಕ್ಕೆ ಜಾಗವಿಲ್ಲ. ಯಾಕಂದರೆ ನಿನ್ನ ಮೇಲೆ ದೇವರ ಉದ್ದೇಶ ಇಟ್ಟಿದೆ, ಫಲ ಕೊಡುವವರಾಗಬೇಕೆಂತಲೂ. ಈಗ ನಾವು ದೇವರಿಗೆ ಫಲ ಕೊಡುವವರಾಗ್ತಿದ್ದೀವ. ಎಷ್ಟು ಆತ್ಮ ಮನಸ್ಸಾಂತರ ಪಟ್ಟಿದೆ, ಎಷ್ಟು ಜನ ನಮ್ಮಿಂದ ಸಾಕ್ಷಿಯಾಗಿ ಜೀವಿಸ್ತಿದ್ದಾರೆ, ಎಷ್ಟು ಜನಕ್ಕೆ ನಾವು ಸುವಾರ್ತೆ ಸಾರ್ತಾ ಇದ್ದೇವೆ. ದೇವರೇ, ಇದು ನನ್ನ ಮುಖಾಂತರ ನಿನ್ನ ಉದ್ದೇಶಗಳೇನು ಅಂತ ನಾವು ಅನೇಕ ಬಾರಿ ಪ್ರಾರ್ಥನೆ ಮಾಡ್ತೇವೆ. ಆದರೆ ದೇವ್ರ ವಾಕ್ಯ ಬರ್ತದೆ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದು ಫಲ ಕೊಡುವವರಾಗಬೇಕೆಂತಲೂ. ನಾವಿದ್ರೆ ದೇವ್ರಿಗೆ ಫಲ ಕೊಡ್ತಾ ಇದ್ದೀವ, ಇತರರಿಗೆ ದೇವರಿಗೆ ಪ್ರಯೋಜನ ಆಗಬೇಕಂತ ಜೀವಿಸ್ತಿದ್ದೀವ. ಯಾಕಂದರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಈಗ ನಾವು ಫಲ ಕೊಡಲಿಲ್ಲ ಅಂದರೆ ನಮ್ಮ ಬುಡಕ್ಕೆ ಕೊಡ್ಲಿ ಬೀಳುವಂಥ ಸಮಯ ಬಂದಿದೆ ಪ್ರಿಯ ದೇವ್ರ ಮಗುವೆ. ದೇವರು ಕೊಟ್ಟಂಥ ವಾಗ್ದಾನಗಳು, ದೇವ್ರು ಕೊಟ್ಟಂಥ ಅಭಿಷೇಕ, ದೇವ್ರು ಕೊಟ್ಟಂಥ ತಲಾಂತಗಳನ್ನು ಉಪಯೋಗ ಮಾಡಬೇಕು. ನಾವು ಹಂಗೆ ಗಂಟು ಮುಟ್ಟೆ ಮಾಡಿ ಎತ್ತಿಕ್ಕಿದ್ರೆ ದೇವ್ರು ತೆಗೆದು ಬೇರೆಯವ್ರು ಕೊಡ್ತಾರೆ. ಇದನ್ನ ಅನೇಕರಿಗೆ ದೇವರು ವಾಗ್ದಾನ ಕೊಟ್ಟಿದ್ದಾರೆ, ಒಂದು ಪ್ರಾರ್ಥಿಸುವಂಥ ವರ ಕೊಟ್ಟಿದ್ದಾರೆ, ಅನೇಕರಿಗೆ ಅನ್ಯ ಭಾಷೆ ಹೇಳುವಂಥ ವರ ಕೊಟ್ಟಿದ್ದಾರೆ, ಅನೇಕರು ರೋಗ ಸೌಖ್ಯ ಮಾಡುವಂಥ ವರ ಕೊಟ್ಟಿದ್ದಾರೆ, ಅನೇಕರು ದೇವ ಸೇವೆಗೋಸ್ಕರ ಕರೆದಿರುವಾಗ, ದೇವರ ಉದ್ದೇಶ ಇಟ್ಟಿರುವಾಗ, ದೇವರ ಪದ್ಧತಿ ನಿನ್ನಲ್ಲಿರುವಾಗ ನೀನು ಏನೂ ಇಲ್ಲದೆ ಸುಮ್ಮನೆ ಕೂತಿರೋದು ಹೆಂಗೆ ಪ್ರಿಯ ದೇವ್ರ ಮಗುವೆ? ನೀನು ಆರಾಧಿಸುವಾಗ ದೇವರ ಪ್ರಸಾದ ಇಳಿದಿದೆ, ನೀನು ಪ್ರಾರ್ಥನೆ ಮಾಡುವಾಗ ದೇವರ ಶಕ್ತಿ ಚಲಿಸಲ್ಪಡ್ತದೆ, ನೀನು ಪ್ರಾರ್ಥನೆ ಮಾಡುವಾಗ ಶತ್ರು ಎದುರು ಓಡ್ತಾನೆ. ಈ ದಿನ ನಿನ್ನ ಮೇಲೆ ದೇವರ ಪದ್ಧತಿ ಇಟ್ಟಿರುವಾಗ ನಿನಗೆ ಕೊಟ್ಟಿರುವಂಥ ಫಲವನ್ನು ನೀನು ಉಪಯೋಗಿಸಬೇಕು ಪ್ರಿಯ ದೇವ್ರ ಮಗುವೆ. ನೀನು ಅದಕ್ಕಾಗಿ ನಿನ್ನನ್ನು ಕರೆದದ್ದು ಫಲ ಕೊಡಬೇಕೆಂತಲೂ. ನಾವು ಅನ್ಕೋಬೋದು, ದೇವರೇ ನಾನು ಇಲ್ಲಿಂದ ಊರು ಬಿಟ್ಟು ಊರಿಗೆ ಹೋಗಿದ್ದೀನಿ, ಈ ಮನೆ ಬಿಟ್ಟು ಆ ಮನೆ ಹೋಗಿದ್ದೀನೋ, ಇರುವಂಥ ಸ್ಥಳದಲ್ಲೇ ಇರುವಂಥ ಮನೆಯಲ್ಲೇ ದೇವರು ನಿನ್ನನ್ನು ಫಲ ಕೊಡುವವರೆಗೆ ದೇವರು ಮಾರ್ಪಡಿಸ್ತಾ ಇದ್ದಾರೆ. ಈ ದಿನದಲ್ಲಿ ದೇವ್ರ ವಾಕ್ಯ ಬಲವಾಗಿ ಓದು, ಪ್ರಾರ್ಥನೆಗೆ ಸಮಯ ಕೊಡ್ರಿ. ಪ್ರಾರ್ಥನೆ ಸಮಯ ಕೊಟ್ಟು ಪವಿತ್ರಾತ್ಮ ನಿನ್ನ ಸಂಗಡ ವಾಸ ಮಾಡ್ತಾನೆ. ಆತನು ನೀನು ಬೇಡೋದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕ ನಡೆಸುವಾತನಾಗಿದ್ದಾನೆ. ಯಾವ ರೀತಿ? ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿಯೂ ನೆಲೆಗೊಂಡಿರಬೇಕು. ನೆಲೆಗೊಂಡಿದ್ದರೆ ನೀವೇನು ಬೇಕಾದರೂ ಬೇಡಿಕೊಳ್ಳರಿ, ಅದು ನಿಮಗೆ ದೊರೆಯುವುದು. ಹೌದಲ್ವಾ? ಅದೇ ಅಧ್ಯಾಯದಲ್ಲಿ 4ನೇ ವಾಕ್ಯ ನೋಡೋ, 4-5 ವಾಕ್ಯ ತೆಗೆದಿರೋ ಓದಿ ಕೊನೆಯದಾಗಿ ಬೇಗ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಆಮೇಲೆ ನಾವು ದೇವರಲ್ಲಿ ನೆಲೆಗೊಂಡಿರುವುದ, ದೇವರು ನಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡೋದು? ಹೌದು, ನಾವೊಂದು ಕೊಂಬೆ, ಒಂದು ಬಳ್ಳಿ, ಒಂದು ಕೊಂಬೆ ಇಲ್ಲ ಅಂದರೆ ಅದು ಹೆಂಗೆ ಫಲ ಕೊಡುತ್ತೆ ಪ್ರಿಯ ದೇವರು? ಅದೇ ಪ್ರಕಾರ ನಾವು ಕ್ರಿಸ್ತನಲ್ಲಿದ್ದರೆ ಮಾತ್ರ ನಮ್ಮಲ್ಲೊಂದು ಫಲ, ಕ್ರಿಸ್ತನು ನಮ್ಮಲ್ಲಿದ್ದರೆ ಮಾತ್ರ ನಾವೊಂದು ದೇವರಿಗೆ ಪ್ರಯೋಜನ ಆಗೋದು. ಕ್ರಿಸ್ತನ್ ನಮ್ಮಲ್ಲಿದ್ದರೆ ಪ್ರಾರ್ಥನಾ ಆತ್ಮ ಚಲಿಸ್ತದೆ, ಕ್ರಿಸ್ತನ್ ನಮ್ಮಲ್ಲಿದ್ದರೆ ದೇವರಾತ್ಮನ ಪ್ರಸಾದ ಚಲಿಸಲ್ಪಡ್ತದೆ. ಅದಕ್ಕಾಗಿ ಈ ದಿನ ನಾವು ಕ್ರಿಸ್ತನಲ್ಲಿ ನಿಲ್ಲಬೇಕು. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ. ಮಾತ್ರ ಇದೇ ಅಧ್ಯಾಯದ 4ನೇ ವಾಕ್ಯ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಆಮೇನ್ ಪ್ರಿಯ ದೇವ್ರ ಮಗುವೆ, ದೇವರು ನನ್ನಲ್ಲಿ ನೆಲೆಗೊಂಡಿರುವಾಗ ನಾವು ಈ ಲೋಕದಲ್ಲಿ ಎಂಥ ಭಾಗ್ಯವಂತರು. 5ನೇ ವಾಕ್ಯದ ನೋಡುವುದಾದ್ರೆ, ನಾನು ದ್ರಾಕ್ಷ ಬಳ್ಳಿ, ದೇವರು ವಾಕ್ಯ ಹೇಳ್ತಾರೆ, ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಎಸ್, ದೇವರು ನಮ್ಮಲ್ಲಿ ನೆಲೆಗೊಂಡಿರುವಾಗ ನಾವು ದೇವರಿಗೆ ಬಹಳ ಫಲ ಕೊಡುವವರು ಆಗ್ತೇವೆ. ಈ ದಿನದಲ್ಲಿ ದೇವರು ನಮ್ಮ ಸಂಗಡ ಇರಲಿ. ಅದಕ್ಕಾಗಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.